ಇನ್ನು ಧರ್ಮಸ್ಥಳದ ಬುರುಡೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಅಂತೂ ಸಿಗ್ತಾ ಇದೆ. ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಇಲ್ಲಿ ಬುರುಡೆ ಗ್ಯಾಂಗ್ ಬೆನ್ನತ್ತಿದ್ದಾರೆ ಎಸ್ಐಟಿ ಆಫೀಸರ್ಸ್. ಇನ್ನಷ್ಟು ದಿನ ಚಿನ್ನಯ್ಯನ ಕಸ್ಟಡಿಗೆ ಪಡಿಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಸಿದ್ಧತೆ ಅಂದ್ರೆ ಹೋಗಿ ಕೋರ್ಟಲ್ಲಿ ಕೇಳ್ತಾರೆ, ಇನ್ನಷ್ಟು ದಿನಗಳ ಕಾಲ ಬೇಕು, ಚಿನ್ನಯ್ಯನನ್ನ ವಿಚಾರಣೆ ಮಾಡಬೇಕು, ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಅವರು. ಇಂದು ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. 12 ದಿನಗಳ ಕಸ್ಟಡಿ ಅವಧಿ ಇಂದು ಅಂತ್ಯ ಆಗಲಿರುವಂಥದ್ದು. ಇಂದು ಬೆಳ್ತಂಗಡಿಗೆ ಕೋರ್ಟ್ಗೆ ಚಿನ್ನಯ್ಯ ಕರ್ಕೊಂಡು ಹೋಗಲಾಗುತ್ತೆ, ಮತ್ತೆ ಕಸ್ಟಡಿಗೆ ಕೇಳ್ತಾರಂತೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿರುವಂಥದ್ದು ಎಸ್ಐಟಿ. ಬುರುಡೆ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ದಾರೆ, ಚಿನ್ನಯ್ಯನಿಂದ ಬಯಲಾಗುತ್ತಾ ಇನ್ನಷ್ಟು ಸೀಕ್ರೆಟ್ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಯಾಕಂದ್ರೆ ಎಸ್ಐಟಿ ಆಫೀಸರ್ಸ್ ಏನೋ ಈಗ ಆಲ್ರೆಡಿ 12 ದಿನಗಳ ಕಾಲ ಆತನನ್ನ ವಿಚಾರಣೆ ಮಾಡಿದ್ದಾರೆ, ಹೌದು. ಆದ್ರೆ ಷಡ್ಯಂತ್ರ ಮಾಡಿದಂಥವ್ರು ಯಾರು, ಯಾವ ಕಾರಣಕ್ಕೋಸ್ಕರ ಮಾಡಲಾಗಿತ್ತು, ಇದರ ಹಿಂದೆ ಇದ್ದಂಥ ಟೀಮ್ ಯಾರು, ಅವ್ರಿಗೆ ಯಾಕೆ ಇನ್ನೂ ನೋಟಿಸ್ ಕೊಟ್ಟಿಲ್ಲ, ಅವ್ರನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಗಳು ಇನ್ನೂ ಕೂಡ ಕಾಡ್ತಾ ಇದ್ದಾವೆ. ಅದಕ್ಕೆ ಯಾವಾಗ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಅಥವಾ ಚಿನ್ನಯ್ಯ ಮಾತ್ರನೇ ಇದರಲ್ಲಿ ಪಾತ್ರಧಾರಿ, ಸೂತ್ರಧಾರಿನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, ಇಲ್ಲಿ 12 ದಿನ ಆಯ್ತು, ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಇನ್ನೊಂದು 3 ದಿನಗಳ ಕಾಲ ಆತನನ್ನ ವಿಚಾರಣೆ ಮಾಡ್ತಾರಂತೆ. ಓಕೆ, ಆದ್ರೆ ಈ ಸಂದರ್ಭದಲ್ಲಿ ಈ 12 ದಿನಗಳ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಸರಿಯಾದಂತ ಮಾಹಿತಿ ಪೊಲೀಸರಿಗೆ ಹಾಗಾದ್ರೆ ಇನ್ನೂ ಕೂಡ ಸಿಕ್ಕಿಲ್ವಾ? ಯಾಕೆಂದ್ರೆ ಷಡ್ಯಂತ್ರ ಮಾಡಿದ್ಯಾಕೆ, ಯಾರು ಮಾಡಿದ್ದಂಥದ್ದು, ಯಾವ ಕಾರಣಕ್ಕೋಸ್ಕರ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಕೊಡುವಂಥದ್ದಾಗ್ಲಿ ಅಥವಾ ಅವರನ್ನ ಬಂಧಿಸುವಂಥದ್ದಾಗ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಎದ್ದಿದ್ದಾವೆ. ಪೃಥ್ವಿ, ಆಗಸ್ಟ್ 23ನೇ ತಾರೀಕು ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ರು. ಇವತ್ತು 3ನೇ ತಾರೀಕು 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ನ್ಯಾಯಾಲಯ ಒಪ್ಪಿಸಿತ್ತು. ಇವತ್ತು ಮತ್ತೆ ಚಿನ್ನಯ್ಯನನ್ನ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರು ಮಾಡ್ತಾರೆ. ಮತ್ತೆ 3 ದಿನಗಳ ಕಾಲ ಕಸ್ಟಡಿ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ 10 ಹಲವು ಆಯಾಮದಲ್ಲಿ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅವರು ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದ ಆಳ ಅಗಲವನ್ನ ಭೇದಿಸುವಂತ ಕೆಲಸವನ್ನು ಕೂಡ ಎಸ್ಐಟಿ ಅವರು ಮಾಡಿದ್ದಾರೆ. ಆರಂಭದ ದಿನದಿಂದ ಮತ್ತೆ ಈ ಕ್ಷಣದವರೆಗೆ ಏನೆಲ್ಲ ಬೆಳವಣಿಗೆ ಆಯಿತು, ಯಾವುದೆಲ್ಲ ಬೆಳವಣಿಗೆ ಆಯಿತು, ಚಿನ್ನಯ್ಯನಿಗೆ ಹೇಗೆಲ್ಲ ಹೇಳಿಕೊಟ್ರು ಮತ್ತು ಇದರ ಹಿಂದಿರುವಂತಹ ಸೂತ್ರಧಾರರು ಯಾರು ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ಎಸ್ಐಟಿಯಲ್ಲಿ ಇದೆ. ಆದರೆ ಅವರಿಗೆ ನೇರವಾಗಿ ನೋಟಿಸ್ ಕೊಡೋಕೆ ಸಾಧ್ಯವಿಲ್ಲ. ಜೊತೆಗೆ ಅವರ ಮೇಲೆ ಮಾಡಬೇಕಾದಂತಹ ಆರೋಪಗಳು ಮತ್ತು ಅವರ ಮೇಲೆ ಇರುವಂತಹ ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯಗಳ ಸಂಗ್ರಹವನ್ನು ಎಸ್ಐಟಿ ಮಾಡ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಗಿರೀಶ್ ಮಟ್ಟವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತಿ ಇಂಬಿತ್ಯಾಜಿ ಅವರ ಮೇಲೆ ಈಗ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಗಳು ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಇನ್ನೂ 3 ದಿನಗಳ ಕಾಲ ಎಸ್ಐಟಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಇರಬೇಕು ಅನ್ನೋದನ್ನ ಈಗ ಮನವಿಯನ್ನ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇವತ್ತು ಎಸ್ಐಟಿಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬರ್ತಾ ಇದ್ದಾರೆ. ಎಸ್ಐಟಿಯ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಇನ್ನಿತರ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಸಭೆ ಬಳಿಕ ಈ ಕ್ಷಣದವರೆಗೆ ಆದಂತಹ ಬೆಳವಣಿಗೆ ಮತ್ತು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ. ಜೊತೆಗೆ ಮುಂದಿನ ತನಿಖೆಗೆ ಆಗಬೇಕಾದಂತಹ ರೂಪುರೇಷೆಗಳನ್ನು ಕೂಡ ಪ್ರಣವ್ ಮೊಹಂತಿ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಆಗ್ಲಿಕ್ಕಿದೆ. ಒಂದು, ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ, ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ. ಅದರ ಜೊತೆಗೆ ಮತ್ತೆ 3 ದಿನಗಳ ಕಾಲ ಹೆಚ್ಚುವರಿ ಪೊಲೀಸ್ ಕಸ್ಟಡಿಯನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಣವ್ ಮೊಹಂತಿ ಅವರು ಇವತ್ತು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬರ್ತಾರೆ. ಇಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಜೊತೆ ಮುಂದಿನ ದಿನಗಳಲ್ಲಿ ಆಗಬೇಕಾದಂತಹ ಎಸ್ಐಟಿಯ ತನಿಖೆಯ ರೂಪುರೇಷೆ ಬಗ್ಗೆ ಇವತ್ತು ಅಂತಿಮವಾದ ನಿರ್ಧಾರ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್, ನಿಮ್ಮೆಲ್ಲ ಮಾಹಿತಿ.